ಇನ್ನೊಂದು ಚರ್ಚೆ ಆಗ್ತಾ ಇದೆ ಸರ್, ನೀವು ಗಮನಿಸ್ತಾ ಇರಬಹುದು. ಯಾವಾಗ ಆಡಿಯೋ ರಿಲೀಸ್ ಮಾಡ್ತಾರೋ ಆ ಸಂದರ್ಭದಲ್ಲಿ ಅವರನ್ನ ಹೊಳೆನರಸೀಪುರ ಪೊಲೀಸರು ವಶಕ್ಕೆ ಪಡೆಯುವಂತ ಒಂದು ಕೆಲಸವನ್ನ ಮಾಡಿರುವಂತದ್ದು. ಚಿತ್ರದುರ್ಗದ ಹಿರಿಯೂರಲ್ಲಿ ಹೋಗ್ತಾ ಇರ್ತಾರೆ, ಈ ಸಂದರ್ಭದಲ್ಲಿ ವಶಕ್ಕೆ ಪಡೆಯುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಆಡಿಯೋ ರಿಲೀಸ್ ಆಗ್ತಾ ಇದ್ದಂತೆ ಈ ರೀತಿ ವಶಕ್ಕೆ ಪಡೆದಂತಹ ಒಂದು ಪ್ರಕರಣ ಏನಿದೆ ಸಾಕಷ್ಟು ಚರ್ಚೆ ಕೂಡ ಕಾರಣವಾಗ್ತಿದೆ. ಕಾರಣ ಏನು ಅಂದ್ರೆ ಏಪ್ರಿಲ್ 1ನೇ ತಾರೀಕಿನಂಗೆ ಅವ್ರ ಮೇಲೆ ಒಂದು ಪ್ರಕರಣ ದಾಖಲಾಗಿರುತ್ತೆ ಹೊಳೆನರಸೀಪುರದಲ್ಲಿ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ವಶಕ್ಕೆ ಪಡೆದಿದ್ದಾರೆ. ಇದು ಎಲ್ಲೋ ಒಂದು ಕಡೆಗೆ ಚರ್ಚೆ ಆಗ್ತಾ ಇದೆ. ಆಡಿಯೋ ಬಂದ ತಕ್ಷಣದಲ್ಲೇ ಹಾಗಾದ್ರೆ ಬಂಧಿಸುವಂತ ಒಂದು ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಶಿವರಾಮೇಗೌಡರ ವಿಚಾರವಾಗಿ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರ ಹೆಸರನ್ನ ಹೇಳಿದಂತ ಸಂದರ್ಭದಲ್ಲಿ ಬಂಧಿಸುವಂತ ಕೆಲಸ ಆಗ್ತಾ ಇದೆ ಅನ್ನುವಂಥ ಚರ್ಚೆ ಸಾಕಷ್ಟು ಕಡೆ ನಡೀತಾ ಇದೆ ಸರ್. ಈಗ ಮಾಧ್ಯಮದವರು ನೀವು ಸಹಿತ ಅರ್ಥ ಮಾಡ್ಕೋಬೇಕು. ಈ ವಿಚಾರದಲ್ಲಿ ನಾನು ಅವನ್ನ ಒಂದು ಸಣ್ಣ ಭೇಟಿ ಮಾಡ್ಸೋಕ್ಕೆ ಪ್ರಯತ್ನ, ಅವನು ನನ್ನನ್ನು ಅಣ್ಣ ನನಗೆ ಇದು ಮಾಡಿಬಿಡ್ತಾರೆ, ಏನು ಈ SITಗೆ ಸ್ಟೇ ತಂದುಬಿಡ್ತಾರೆ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಆ ಸೋಗನ್ನು ಹಾಕ್ಕೊಂಡು ಬಂದ ಡಿ ಕೆ ಅವರು ಭೇಟಿ ಮಾಡಿಸಿ ಅಂತ ಬಂದಿದ್ದಕ್ಕೆ ನಾನು ಭೇಟಿ ಮಾಡಿಸಿದೆ. ಡಿ ಕೆ ಅವರು ನನ್ನ ಬಗ್ಗೆ ನನ್ನ ಕುಟ್ಟಿ ಈ ವಿಚಾರ ಮಾತಾಡಿಲ್ಲ, ನಾನು ಅವ್ನ ಕುಟ್ಟಿ ಏನೂ ಮಾಡಿಲ್ಲ. ಲೋಕಾರೂಢಿ ಕೂತ್ಕೊಂಡು ಮಾತಾಡಿದ್ದನ್ನೆಲ್ಲ ಅವ್ನು ರೆಕಾರ್ಡ್ ಮಾಡಿಕೊಂಡು ಅವ್ನು ಬರೀ ರೆಕಾರ್ಡ್ ಮಾಸ್ಟ್ರು, ಆಡಿಯೋ ಮಾಸ್ಟರ್. ಆಮೇಲೆ ಅದಲ್ಲದೆ ಈ ಕೇಸ್ನಲ್ಲಿ ನಾನು ನೋಡಿದ ಮಟ್ಟಿಗೆ ಕಾರ್ತಿಕ್ ಹೇಳಿಕೆನೂ ನಾನು ಗಮನಿಸಿದ್ದೀನಿ. ಇವನೇ ಮಾಸ್ಟರ್, ಇವನಿಗಿನ್ನೇನು ಬಿಸ್ನೆಸ್ ಇಲ್ಲ. ಅವನು 83 ಕೋಟಿ ರೂಪಾಯಿ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ ಅಂತನಲ್ಲ, ಇನ್ಕಮ್ ಟ್ಯಾಕ್ಸ್ನವರು ಅವನು ಪರಿಶೀಲನೆ ಮಾಡಬೇಕು. ಆಮೇಲೆ SIT ಅವರು ಇನ್ನೂ ಯಾಕಿಂತ ಕದಿಮರನ್ನ ಬಿಟ್ಕೊಂಡಿದ್ದಾರೋ ನನಗೆ ಗೊತ್ತಿಲ್ಲ. ಇದಕ್ಕೆಲ್ಲ ಇವನು ನೋಡಿ, ಹಗರಣ ಮಾಡಿರ್ತಕ್ಕಂಥವನು ಕೈ ಸಿಕ್ಕಿಲ್ಲ, ಹಗರಣ ಮಾಡಿರೋನು. ಈ ಕಾರ್ತಿಕ್ಕು ಬಿಡುಗಡೆ ಮಾಡಿದ್ದೀನಿ ಬಿಟ್ಟಿದ್ದೀನಿ ಅಂತ ಹೇಳ್ತಾನೆ. ಕಾರ್ತಿಕ್ಕು ಇವನು ಇಬ್ಬರಲ್ಲೇ ನಡೆದಿರ್ತಕ್ಕಂಥ ಇದೆಲ್ಲ ವ್ಯಾಪಾರ. ಈ ವ್ಯಾಪಾರನ ಮಾಡಿರ್ತಕ್ಕಂಥವ್ರನ್ನ ಫಸ್ಟ್ ಇವರಿಬ್ಬರನ್ನು ಸಹಿತ ಚೆನ್ನಾಗಿ ತದಕಿ ಪೊಲೀಸ್ ಇಲಾಖೆಯವರು ಪೊಲೀಸ್ನವ್ರ ರೀತಿ ಇವ್ರ ಮೇಲೆ ಕ್ರಮ ತಗೊಂಡ್ರೆ 100ಕ್ಕೆ 100 ಭಾಗ ಇವ್ರು ತಗಲಾಕೋತಾರೆ. ಅದನ್ನು ತಗಲಾಯ್ಕಳ್ದಂಗೆ ಮಾಡಬೇಕು ಅಂತಲೇ ಇದೆಲ್ಲ ಹುನ್ನಾರ ಇವನು ಮಾಡ್ತಾ ಇರೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.